ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ವಾಗತ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ಕಂಟೆಂಟು ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆಂತ ಹೇಳಿದ್ರೆ, ಮತ್ತೆಂದು ಬಡವನಾಗಿರಲು ಸಾಧ್ಯವಿಲ್ಲ ಈ ಕ್ರಮಗಳನ್ನು ಅನುಸರಿಸಿದರೆ. ಆ ಕ್ರಮಗಳು ಯಾವುದು ಅಂತ ನೋಡೋಣ. ಸೊ 9 ಸ್ಟೆಪ್ಸ್ ಟು ನೆವರ್ ಬಿ ಪೂರ್ ಅಗೈನ್. ಸೊ ರಾಬರ್ಟ್ ಕಿಯೋಸಾಕಿ ಅವರು ಕೆಲವೊಂದು ನಿಯಮಗಳ ಬಗ್ಗೆ ಅವ್ರ ಬುಕ್ ಅಲ್ಲಿ ಬರ್ತಿದ್ರು. ಸೊ ಈ ಕೆಲವೊಂದು ನಿಯಮಗಳನ್ನ ಅವರು ಮುಂಚೆ ಬಡವರಾಗಿದ್ದು ಮತ್ತು ಅವರು ಈ ನಿಯಮಗಳನ್ನ ಪಾಲನೆ ಮಾಡಿಕೊಂಡು ಮತ್ತೆ ಶ್ರೀಮಂತರ ದಾರಿಯಲ್ಲಿ ಅವರು ನಡೆದಿದ್ದು. ಸೊ ಆ ಒಂದು ಯಾವ್ದೆಲ್ಲ ಕ್ರಮಗಳನ್ನ ಅನುಸರಿಸಿದ್ರು ಅಥವಾ ಕ್ರಮಗಳನ್ನ ಬರ್ದಿದ್ರು, ಸೊ ಅದರ ಆಧಾರದ ಮೇಲೆ ಇವತ್ತು ನಾನು ಕೂಡ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನೀವು ನನ್ನ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ ಅಂತ ಹೇಳ್ಬಿಟ್ಟು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವೆಲ್ತಿ ಕೃಷ್ಣ. ಯಾಕೆಂತ ಹೇಳಿದ್ರೆ, ನೀವು ಯಾವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡ್ತೀರಾ, ನನ್ನ ಹೊಸ ವಿಡಿಯೋಗಳು ಅಥವಾ ಫೈನಾನ್ಷಿಯಲ್ ಬಗ್ಗೆ ಇರುವಂತದ್ದು, ಅಥವಾ ಇನ್ವೆಸ್ಟ್ಮೆಂಟ್ ಬಗ್ಗೆ ಇರುವಂತದ್ದು, ಅಥವಾ ಮ್ಯೂಚುವಲ್ ಫಂಡ್ ಬಗ್ಗೆ ಮಾತಾಡುವಂತದ್ದಾಗಿರ್ಬೋದು, ಅಥವಾ ಇನ್ಶೂರೆನ್ಸ್ ಬಗ್ಗೆ ಮಾತಾಡುವಂತದ್ದಾಗಿರ್ಬೋದು, ಈ ವಿಚಾರದ ಬಗ್ಗೆ ನೀವು ಮಾಹಿತಿ ತಿಳ್ಕೊಂಡು ನಿಮ್ಮ ಸ್ನೇಹಿತರಿಗೆ ಹೇಳುವಂಥದ್ದು ಅಥವಾ ನಿಮ್ಮ ಫ್ಯಾಮಿಲಿಗೆ ಹೇಳುವಂಥದ್ದು, ಅಥವಾ ನಿಮಗೆ ತಿಳ್ಕೊಂಡಿದ್ರೆ ನಿಮಗೆ ಜ್ಞಾನಶಕ್ತಿ ಹೆಚ್ಚಿಗೆ ಆಗುವಂಥದ್ದು. ಸೊ ಈ ವಿಚಾರದ ಬಗ್ಗೆ ನೀವು ಹೆಚ್ಚು ತಿಳ್ಕೊಂಡು ನಿಮ್ಮ ಮುಂದಿನ ಜೀವನದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು, ಅಥವಾ ಇನ್ಶೂರೆನ್ಸ್ ತಗೊಳ್ಳುವಂಥದ್ದಾಗಿರ್ಬೋದು, ಅಥವಾ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಅಥವಾ ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್, ಇದೆಲ್ಲ ವಿಚಾರದ ಬಗ್ಗೆ ನೀವು ಹೆಚ್ಚು ಮಾಹಿತಿ ತಿಳ್ಕೊಂಡ್ರೆ ನೀವು ನಿಮ್ಮ ಸ್ನೇಹಿತರಿಗೆ ಹೇಳಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮತ್ತೆಂದು ಬಡವನಾಗಿರಲು ಸಾಧ್ಯವಿಲ್ಲ ಈ ಕ್ರಮಗಳನ್ನು ಅನುಸರಿಸಿದರೆ. ಸೊ ಅದು ಯಾವ್ದಿದು ಅಂತ ನೋಡೋಣ. ಮೊದಲದು, ಸೆಟ್ ಎ ಫೈನಾನ್ಷಿಯಲ್ ಗೋಲ್. ನೀವು ಈ ಮುಂದೆ ನಿಮ್ಮ ಗೋಲ್ ನ ಸೆಟ್ ಮಾಡ್ಕೊಂಡಿರ್ಲಿಲ್ಲ. ಸೊ ಹಾಗಾಗಿ ನಿಮಗೆ ಯಾವ ರೂಟಲ್ಲಿ ಹೋಗ್ಬೇಕು, ಸೊ ಎಷ್ಟು ಹಣ ಉಳಿತಾಯ ಮಾಡಬೇಕು, ಎಲ್ಲಿ ಉಳಿತಾಯ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರಾಪರ್ ಆಗಿ ಗೈಡ್ಲೈನ್ಸ್ ಇರಲ್ಲ. ಸೊ ಹಾಗಾಗಿ ನೀವು ಗೋಲ್ ಸೆಟ್ ಮಾಡ್ಕೊಂಡಿಲ್ಲ. ನೀವು ಇವಾಗ ಗೋಲ್ ಸೆಟ್ ಮಾಡ್ಕೊಳ್ಳಿ. ಅದರ ಆಧಾರದ ಮೇಲೆ ನೀವು ಕ್ರಿಯೇಟ್ ಎ ಬಡ್ಜೆಟ್. ತಿಂಗಳಿಗೆ ಎಷ್ಟು ಬೇಕಾಗುತ್ತೆ, 3 ತಿಂಗಳಿಗೆ ಎಷ್ಟು ಬೇಕಾಗುತ್ತೆ, 6 ತಿಂಗಳಿಗೆ ಎಷ್ಟು ಬೇಕಾಗುತ್ತೆ ಅನ್ನೋದನ್ನ ನಿಮ್ಗೆ ಎಕ್ಸ್ಪೆಂಡಿಚರ್, ನೀವೇನು ಆದಾಯ ಗಳಿಸ್ತಾ ಇದ್ದೀರಾ, ಆದಾಯ ಗಳಿಸೋದ್ರಲ್ಲಿ ನಿಮ್ಗೆ 30, 50 ಮತ್ತೆ 20 ಫಾರ್ಮುಲಾ ಏನಿದೆ. 50% ಆಫ್ ಯುವರ್ ನೀಡ್ಸ್, 30% ಆಫ್ ಯುವರ್ ವಾಂಟ್ಸ್, 20% ಆಫ್ ಯುವರ್ ಸೇವಿಂಗ್ಸ್. ಸೊ ಈ ಆಧಾರದ ಮೇಲೆ ನೀವು ಬಡ್ಜೆಟ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಮಾಡ್ಕೊಳ್ಳಿಲ್ಲ ಅಂತ ಏನಂತ ಆಗೋದಂದ್ರೆ, ನಿಮ್ಮ ಹಣ ಯಾವ ರೂಟಲ್ಲಿ ಬೇಕಾದ್ರೂ ಹೇಗ್ ಬೇಕಾದ್ರೂ ಹೋಗ್ಬೋದು. ಸೊ ನಿಮಗೆ ಒಂದು ರೂಟ್ ತೋರಿಸಿದ್ರೆ ನಿಮಗೆ ಹಣ ಎಲ್ಲಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅದೇ ರೂಟಲ್ಲಿ ಹಣ ಚಾಲನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ಕ್ರಮಗಳನ್ನ ನೀವು ಮಾಡಿದ್ರೆ ಡೆಫಿನೆಟ್ ಆಗಿ ಮತ್ತೊಮ್ಮೆ ನೀವು ಬಡವರಾಗಲು ಸಾಧ್ಯವೇ ಇಲ್ಲ. ಸೊ ರೆಡ್ಯೂಸ್ ಯುವರ್ ಎಕ್ಸ್ಪೆಂಡಿಚರ್. ಕಳೆದ ವಿಡಿಯೋದಲ್ಲೂ ಕೂಡ ನಾನು ಹೇಳಿದೆ, ಏನಂತ ಹೇಳಿದ್ರೆ, ನೀವು ಏನ್ ಆದಾಯ ಗಳಿಸ್ತಾ ಇದ್ದೀರಾ ಅದಕ್ಕಿಂತ ಹೆಚ್ಚಿಗೆ ಖರ್ಚು ಮಾಡೋದು ಬೇಡ ಅಂತ. ಸೊ ಇಲ್ಲಿ ನೀವೇನ್ 50% ಆಫ್ ಯುವರ್ ನೀಡ್ಸ್ ಏನಿದೆ, ಸೊ ಅದರಲ್ಲಿ ಅದಕ್ಕಿಂತ ಹೆಚ್ಚು ಕಡಿಮೆ ಮಾಡಕ್ಕಾಗುತ್ತಾ ನೋಡಿ, ಬೇಸ್ಡ್ ಆನ್ ಯುವರ್ ಬಡ್ಜೆಟ್. 2ನೇ ಪಾಯಿಂಟ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ, ಕ್ರಿಯೇಟ್ ಎ ಬಡ್ಜೆಟ್ ಅಂತ. ನಿಮಗೆ ಎಷ್ಟು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನೀವು ನೆಕ್ಸ್ಟ್ 3 ಮಂತ್ಗೆ ಬಡ್ಜೆಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಅದರ ಆಧಾರದ ಮೇಲೆ ನೀವು ಎಕ್ಸ್ಪೆಂಡಿಚರ್ ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್, ಸೇವ್ ಕನ್ಸಿಸ್ಟೆಂಟ್ಲಿ. ಸ್ಮಾಲ್ ಅಮೌಂಟ್ ಆಗಿರಲಿ, 200 ರುಪೀಸ್ ಆಗಲಿ, ಅಥವಾ 500 ರುಪೀಸ್ ಆಗಲಿ, 100 ರುಪೀಸ್ ಆಗಲಿ, ಅಥವಾ 1000 ರುಪೀಸ್ ಆಗಲಿ, ಇದು ಕನ್ಸಿಸ್ಟೆನ್ಸ್ ಆಗಿ ನೀವು ಸೇವಿಂಗ್ಸ್ ಮಾಡ್ತಾ ಇದ್ರೆ ನಿಮಗೆ ಆ ಒಂದು ಸೇವ್ ಮಾಡ್ಬೇಕು ಅನ್ನೋ ಒಂದು ಮನೋಭಾವನೆ ಬರುತ್ತೆ. ನಿಮ್ಮ ಮೈಂಡ್ ಅಲ್ಲಿ ಫಿಕ್ಸ್ ಆಗುತ್ತೆ, ಇನ್ನರ್ ಮೈಂಡ್ ಅಲ್ಲಿ ಫಿಕ್ಸ್ ಆಗಿರುತ್ತೆ. ಬಿಕಾಸ್ ನಾನು ಈ ಮಂತ್ ಪ್ರತಿ ತಿಂಗಳು ಇಷ್ಟಿಷ್ಟು ಹಣನ ಸೇವಿಂಗ್ಸ್ ಮಾಡ್ತಾ ಇರ್ಬೇಕು ಅಂತ. ಒನ್ಸ್ ಅದು ನಿಮ್ಮ ಮೈಂಡ್ ಅಲ್ಲಿ ಸೆಟ್ ಆಯ್ತು ಅಂದ್ರೆ ಆಟೋಮೆಟಿಕಲಿ ಪ್ರತಿ ವರ್ಷ ಅಥವಾ ಪ್ರತಿ ತಿಂಗಳು ಅಥವಾ ಪ್ರತಿ ಒನ್ಸ್ ಇನ್ 6 ಮಂತ್ಸ್ ನೀವು ಹಣನ ಇನ್ಕ್ರೀಸ್ ಮಾಡ್ಕೊಂಡು ಸೇವಿಂಗ್ಸ್ ಮಾಡ್ತಾ ಹೋದ್ರೆ ಅದು ಮೋರ್ ಬೆನಿಫಿಟ್ ನಿಮಗೆ. ಮತ್ತೆ ಬಿಲ್ಡ್ ಅನ್ ಎಮರ್ಜೆನ್ಸಿ ಫಂಡ್. ನಾನು ತುಂಬಾ ವಿಡಿಯೋದಲ್ಲಿ ಎಮರ್ಜೆನ್ಸಿ ಫಂಡ್ ಬಗ್ಗೆ ತುಂಬಾನೇ ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ಲೈಫ್ಗಳಲ್ಲಿ. ಸೊ ಹಾಗಾಗಿ ಎಮರ್ಜೆನ್ಸಿ ಫಂಡ್ ಅನ್ನೋದು ತುಂಬಾನೇ ಅವಶ್ಯಕತೆ ಇದೆ. ಸೊ ಹಾಗಾಗಿ ನೀವು ಎಮರ್ಜೆನ್ಸಿ ಫಂಡ್ ಅನ್ನ ನೀವು ಒಂದು ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಉಳಿತಾಯ ಮಾಡ್ತಾ ಬನ್ನಿ. ಅವಾಯ್ಡ್ ಬ್ಯಾಡ್ ಡೆಟ್ಸ್.
ಕ್ರೆಡಿಟ್ ಕಾರ್ಡ್ ಅಲ್ಲಿ ನೀವು ಲೋನ್ ತಗೊಳ್ಳುವಂಥದ್ದು ಅಥವಾ ಕ್ರೆಡಿಟ್ ಕಾರ್ಡ್ ಅಲ್ಲಿ ಸ್ವೈಪ್ ಮಾಡಿ ಅನವಶ್ಯಕ ಆಗಿರುವಂತ ಎಕ್ಸ್ಪೆಂಡಿಚರ್ ಮಾಡುವಂಥದ್ದು. ಸೊ ಈ ತರದೆಲ್ಲಾನು ಕೂಡ ನೀವು ಅವಾಯ್ಡ್ ಮಾಡ್ಬೇಕಾಗತ್ತೆ. ಇನ್ವೆಸ್ಟ್ ಫಾರ್ ಫ್ಯೂಚರ್. ನಿಮ್ಮ ಒಂದು ಗೋಲ್ ಸೆಟ್ಗೆ ಅಥವಾ ನೀವು ಫ್ಯೂಚರ್ ಏನ್ ಅನ್ಕೊಂಡಿದ್ದೀರಾ ಅದನ್ನು ಫುಲ್ಫಿಲ್ ಆಗ್ಬೇಕು ಅಂತಂದ್ರೆ ಯು ಹ್ಯಾವ್ ಟು ಇನ್ವೆಸ್ಟ್ ಫಾರ್ ಯುವರ್ ಫ್ಯೂಚರ್ ಲೈಫ್. ಮತ್ತೆ ಇನ್ಕ್ರೀಸ್ ಯುವರ್ ಇನ್ಕಮ್. ಒಂದೇ ಇನ್ಕಮ್ ಇದ್ರೆ ನೀವು ಅನ್ಕೊಂಡಿದ್ದು ಖಂಡಿತ ಸಾಧ್ಯ ಆಗೋದಿಲ್ಲ. ಅಂದ್ರೆ ಎಲ್ರಿಗೂ ಅದಲ್ಲ, 90% ಆಫ್ ದ ಪೀಪಲ್ಸ್ಗೆ ಅದಾಗೋದಿಲ್ಲ. ಬಿಕಾಸ್ ಅವರು ಯಾವುದೇ ರೀತಿ ಕ್ರಮಗಳನ್ನ ಅನುಸರಿಸೋದಿಲ್ಲ, ಅಥವಾ ಅವ್ರಿಗೆ ಯಾವುದೇ ರೀತಿ ಪ್ಲಾನ್ ಇರೋದಿಲ್ಲ, ಯಾವುದೇ ರೀತಿ ಬಡ್ಜೆಟ್ ಕ್ರಿಯೇಟ್ ಮಾಡ್ಕೊಳ್ಳಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಅವ್ರು ಗಳಿಸೋಂತ ಹಣ ಎಲ್ಲಾನು ಬೇರೆ ಬೇರೆ ರೂಟ್ ಅಲ್ಲಿ ಅವ್ರಿಗೆ ಗೊತ್ತಿಲ್ದೇನೆ ಹಣ ಖರ್ಚಾಗುವಂಥದ್ದು ಜಾಸ್ತಿ ಆಗಿರುತ್ತೆ. ಸೊ ಹಾಗಾಗಿ ನಿಮ್ಮ ಇನ್ಕಮ್ ಒಂದಕ್ಕಿಂತ ಹೆಚ್ಚಿಗೆ ಇನ್ಕಮ್ ಬರ್ತಾ ಇದ್ರೆ, ಆದಾಯ ಬರ್ತಾ ಇದ್ರೆ, ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಅಥವಾ ಉಳಿತಾಯ ಮಾಡ್ಲಿಕ್ಕೆ ಅವಕಾಶಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಆದಾಯನ ಒಂದಕ್ಕಿಂತ ಹೆಚ್ಚಿಗೆ ಹೇಗೆ ಮಾಡ್ಕೊಳ್ಬಹುದು ಅನ್ನೋದನ್ನ ನೀವು ಪ್ಲಾನ್ ಮಾಡ್ಕೊಳ್ಳಿ. ಮತ್ತೆ ಕಂಟಿನ್ಯೂಸ್ಲಿ ಎಜುಕೇಟ್ ಯುವರ್ ಸೆಲ್ಫ್. ಪ್ರತಿ ತಿಂಗಳು ಅಥವಾ ಪ್ರತಿ ವಾರ ಅಥವಾ ಪ್ರತಿ ತಿಂಗಳಿಗೆ ಒಂದು ಬುಕ್ ಓದೋದು, ಅಥವಾ ಒಂದು ತಿಂಗಳಲ್ಲಿ ಈ ಒಂದು ಪರ್ಟಿಕ್ಯುಲರ್ ಕಂಪೋನೆಂಟ್ ಅಲ್ಲಿ ಮಾಹಿತಿ ತಿಳ್ಕೊಳ್ಳುವಂಥದ್ದು, ಅಥವಾ ನೀವು ಏನ್ ಮಾಡಕ್ ಹೊರಟಿದ್ರೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ತಿಳ್ಕೊಳ್ಳುವಂಥದ್ರ ಬಗ್ಗೆ ನೀವು ಗಮನ ಹರಿಸಿದ್ರೆ ನೀವು ನಿಮ್ಮ ಲೈಫ್ ಅಲ್ಲಿ ಸಕ್ಸಸ್ ಆಗೋದಂತ ಗ್ಯಾರಂಟಿ. ಸೊ ಹಾಗಾಗಿ ನಿಮ್ಮ ನಾಲೆಡ್ಜ್ ನ ಇಂಪ್ರೂವ್ ಮಾಡ್ಕೊಳ್ಳಿ. ನೀವು ಮಾಡುವಂತ ಕೆಲಸದಲ್ಲಿ ಹೆಚ್ಚು ನಾಲೆಡ್ಜ್ ಅನ್ನ ಗೈನ್ ಮಾಡ್ಕೊಳ್ಳಿ, ಅಥವಾ ಹೊಸ ವಿಚಾರಗಳನ್ನ ತಿಳ್ಕೊಂಡು ಅದನ್ನ ಅಡಾಪ್ಟ್ ಮಾಡ್ಕೊಳ್ಳಿ, ಇಂಪ್ಲಿಮೆಂಟ್ ಮಾಡಿ. ಸೊ ಹಾಗಾಗಿ ನಿಮಗೆ ಹೆಚ್ಚು ಹಣ ಗಳಿಸುವಂತ ಒಂದು ಅವಕಾಶ ಸಿಗುತ್ತೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವಾಚಿಂಗ್. ಮತ್ತೊಮ್ಮೆ ಬಡವನಾಗಿರಲು ಸಾಧ್ಯವಿಲ್ಲ ಈ ಕ್ರಮಗಳನ್ನು ಅನುಸರಿಸಿದರೆ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ. ಇಲ್ಲಿ ತನಕ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಫ್ರೆಂಡ್ಸ್.